ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಂಡಿರುವಂಥ ವಿಷಯ ಏನಂದರೆ, ಈಗಾಗಲೇ ನಾವು ಸಾಮಾಜಿಕವಾದ ಒಂದು ಜೀವನದ ಬಗ್ಗೆ ನಾವೊಂದು ಹೇಳ್ತಾ ಇದ್ದೀನಿ. ಯಾಕಂದರೆ ಸಾಮಾಜಿಕ ಹೋರಾಟಗಾರರು ಏನಿರ್ತಾರೆ, ಅವರು ಜನರಿಗೆ ಫ್ರೀಯಾಗಿ ಏನು ಕೆಲಸ ಮಾಡಿಕೊಡ್ತಾರೆ, ಉಚಿತವಾಗಿ ಏನು ಕೆಲಸ ಮಾಡಿಕೊಡ್ತಾರೆ ಸಾಮಾಜಿಕವಾಗಿ. ಅವರಿಗೆ ಯಾವುದೇ ಒಂದು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಇದ್ದೇ ಇರ್ತದೆ. ಯಾಕಂದರೆ ನಾವು ಮಂತ್ಲಿ ಒಂದು ತಿಂಗಳಿನ ಒಂದು ಸಂಬಳವನ್ನು ತಗೊಳ್ತಾರಲ್ಲ, ಯಾವುದೇ ಅಧಿಕಾರಿ ವರ್ಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಿಂಗಳು ಸ್ಯಾಲ್ರಿ ತಗೊಳ್ಳೋರು, ಮಂತ್ಲಿ ನಾವು ತಿಂಗಳಿಗೆ ಒಂದು ಸಂಬಳ ತಗೊಳ್ಳೋರು, ಅವ್ರ ಸಮಾಜದಲ್ಲಿ ಯಾವುದೇ ರೀತಿ ದೊಡ್ಡ ಮನುಷ್ಯರಲ್ಲ. ಯಾಕೆಂದ್ರೆ ಅವ್ರಿಗೆ ಫೈನಾನ್ಷಿಯಲಿ ಆಗಿ ಯಾವುದೇ ರೀತಿಯಾದಂಥ ತೊಂದರೆಗಳು ಇರುವುದಿಲ್ಲ, ಆರ್ಥಿಕತೆಯಲ್ಲಿ ಏನು ತೊಂದರೆ ಇರುವುದಿಲ್ಲ, ಎಲ್ಲ ರೀತಿಯಲ್ಲೂ ಇರ್ತದೆ. ಆದರೂ ಅವರು ತಿಂಗಳಿಗೆ ಪಗಾರ ತಗೊಂಡು ಜನರಿಗೆ ಪುಕ್ಕಟ್ ಮಾಡಿಕೊಟ್ಟವ್ರು ನಮನಿ ಮಾಡ್ತಾರೆ. ಯಾಕಂದ್ರೆ ಅಧಿಕಾರಿಗಳಾಗಿರ್ಬೋದು, ಯಾರು ಆಗಿರ್ಬೋದು. ಆದ್ರೆ ಅವ್ರಿಗೆ ಒಂದು ಎಕ್ಸಿಕ್ಯೂಟಿವ್ ಪವರ್ ಇದೆ ಅಂತ ಅಷ್ಟೇ ಬಿಟ್ಟರೆ, ಅವರು ಎಕ್ಸಿಕ್ಯೂಟಿವ್ ಪವರ್ ಹೋದ ನಂತರ ಮನೆಗೆ ಹೋದ್ರೆ ಯಾರು ಮಾತಾಡ್ಸೋರು ಇರೋದಿಲ್ಲ ಅವರಿಗೆ. ಯಾಕಂದ್ರೆ ಅವರು ಇಲೆಕ್ಷನ್ ನಿಂತರೂ ಓಟು ನಾಲ್ಕು ಬೀಳುದಿಲ್ಲ. 60 ವರ್ಷದ ನಂತರ ಕೆಲವೊಂದು ಜನ, ಭಾಳ ಜನ ನೋಡಿದ್ದೀನಿ ನಾನು, ಅವ್ರು ಇಲೆಕ್ಷನ್ ನಿಂತ್ಕೊಳ್ತಾರೆ, ಅವರಿಗೆ ಒಂದು ಓಟು ಬೀಳುದಿಲ್ಲ, ಮತ್ತೆ ಅವರು ಅಲ್ಲೇ ನಾಪತ್ತೆ ಆಗೋಗ್ಬಿಡ್ತಾರೆ, ಮತ್ತೆ ಮೇಲೆ ಬರುವುದಿಲ್ಲ ಅವರು. ಅದಕ್ಕಾಗಿ ಸಾಮಾಜಿಕವಾಗಿ ಹೋರಾಟವನ್ನು ಯಾರು ಮಾಡ್ತಾರೆ, ಅವರಿಗೆ ಸಮಾಜದಲ್ಲಿ ಒಳ್ಳೆ ರೀತಿಯ ಸ್ಥಾನಮಾನ ಇರ್ತದೆ. ಯಾಕಂದರೆ ಫ್ರೀ ಸೇವೆ ಮಾಡುವವರಿಗೆ ಯಾವತ್ತಿದ್ರೂ ಸ್ಥಾನಮಾನ ಇದ್ದೇ ಇರ್ತದೆ. ಅವ್ರಿಗೆ ಎಷ್ಟೇ ತೇಜೋವಧೆ ಮಾಡಲು ಒಂದು ಹತ್ತಿಕ್ಕಲು ಹೋದರೂ ಕೂಡ ಅವರು ಮುಂದಿನ ದಿನದಲ್ಲಿ ಎದ್ದು ಬಂದೇ ಬರ್ತಾರೆ. ಯಾಕಂದರೆ ಜನರಿಗೆ ಅವರು ಒಂದು ಒಂದು ಉಚಿತವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಈಗ ತಿಂಗಳು ಸ್ಯಾಲ್ರಿ ತಗೊಳ್ಳೋರು ಎಷ್ಟಿದ್ರು ಕೂಡ ಅವ್ರು ಲಾಸ್ಟಿಗೆ ಅಷ್ಟೇ ಅವರು. ಯಾಕಂದರೆ ಅವರಿಗೇನು ಫೈನಾನ್ಷಿಯಲಿ ಆಗಿ ಏನು ಆರ್ಥಿಕತೆಯಲ್ಲಿ ಆರ್ಥಿಕವಾಗಿ ಯಾವುದೇ ರೀತಿಯಾದಂಥ ತೊಂದರೆಗಳು ಇರುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಾಮಾಜಿಕ ಏನು ಸೇವೆ ಮಾಡ್ತಾರೆ, ಅವರು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಅವ್ರಿಗೆ ಒಳ್ಳೆ ಗೌರವಗಳು ಇದ್ದೇ ಇರ್ತದೆ. ಅದು ಯಾರೇ ಇರಲಿ, ನಿಮಗೆ ಬೆಳಿಬೇಕಂತ ಇದ್ದವರಿಗೆ ಅಲ್ಲಿ ಟೀಕಾಪ್ರಹಾರಗಳು, ವಾಕ್ಸಮರಗಳು, ಕಾಲೆಳೆಯೋರು, ಕೆಸರೆಟ್ ಚಟ ಅದೆಲ್ಲ ಇದ್ದೇ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಾಮಾಜಿಕ ಹೋರಾಟವನ್ನು ಯಾರು ಮಾಡ್ತಾರೆ, ಆದಷ್ಟು ಜನರಿಗೆ ಸಾಮಾಜಿಕವಾಗಿ ಉಚಿತವಾಗಿ ಹೋರಾಟ ಏನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಮಗೆ ಒಂದು ಒಳ್ಳೆಯ ಒಂದು ಭವಿಷ್ಯ ಇದೆ. ಮತ್ತೇನಂದ್ರೆ ಗೌರವ ತನ್ನಿಂತಾನೇ ಸಿಗ್ತದೆ. ಯಾಕಂದ್ರೆ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ ಶ್ರೀಕೃಷ್ಣನಾದವನು ಕೂಡ, ಆತನು ಕೂಡ ಅಸಹಾಯಕರ ಪರನೇ ನಿಂತಿರೋದು ಯುದ್ಧ ಭೂಮಿಯಲ್ಲಿ. ಅದಕ್ಕಾಗಿ ನೀವು ಆದಷ್ಟು ಅಸಹಾಯಕರ ಪರ ನಿಂತು ನೀವು ಸತ್ಯಕ್ಕೆ ಒಂದು ಗೆಲುವು ಮಾಡಿಕೊಟ್ರೆ ಅದು ನಿಮ್ಗೆ ಯಾವತ್ತೂ ಕಾಯ್ತದೆ.